ಅಲ್ಲಮ್ಮ ಒಂದ್ ಮಾತು ಕೇಳ್ತೀನಿ ನಿಮಗೆ ನಾನು. ಈ ಅಕ್ಕಿನ ಏನು ಅಂತ ನೋಡ್ಬಿಟ್ಟು ನಮ್ಮ ಮನೆ ಸೊಸೆ ಮಾಡ್ಕೊಂಡೆ. ಒಂದ್ ಜನ ಮನ್ಸಲ್ಲ, ಒಂದ್ ಒಳ್ಳೆ ಬುದ್ಧಿ ಕಲ್ತಿಲ್ಲ. ನಾನು ಬಂದು 1 ಅವರ್ ಆಯ್ತು, ಏನೋ ತಿಂತೀಯಾ ಕುಡಿತೀಯಾ ಅಂತ ಏನಾದ್ರು ಕೇಳಿದ್ರ ರೂಮ್ ಬಿಟ್ಟು ಈಚೆನೇ ಬಂದಿಲ್ಲ ಅವರು. ಆದ್ರೆ ಅವ್ರ ಜನ ಬಂದ್ಬಿಟ್ರೆ ಮಾತ್ರ ಏನ್ ಬೇಕು ಏನ್ ಬೇಡ ಎಲ್ಲ ನೋಡ್ಕೊಂಡಿರ್ತಾರೆ. ನೀನ್ ಸರಿ ಇಲ್ಲ ಬಾ, ನೆಟ್ಕೊಂಡ್ ಒಳ್ಳೆ ಹುಡುಗಿ ನೋಡ್ಬಿಟ್ಟು ನಮ್ಮ ಮನೆ ಸೊಸೆ ಮಾಡ್ಕೊಳಕ್ಕಾಗ್ಲಿಲ್ಲ ನಿನ್ಗೆ. ಸರಿಯಾಗಿ ಹೇಳಿ ಬಿಡುವವ್ರಿಗೆ, ಅವ್ರು ಹಂಗೆ ಇರೋದು, ಅದೇ ಬುದ್ಧಿ ಮಾಡ್ಕೊಂಡು ನಿಂತಿರೋದು. ಏನ್ ಬುದ್ಧಿ ಕಲ್ತಿದ್ದಾಳೆ ಏನೋ, ನಮ್ಮ ಮನೆ ಬರೋ ಚೆನ್ನಾಗಿಲ್ಲ ಇಂಥ ಸೊಸೆ ಸಿಕ್ಕವಳೆ. ಮತ್ತೆ ಏನು ಅಲ್ಲ ಅಂತೆ ನಿಮ್ಮ ಮಗಳು ಅಷ್ಟು ಕೆಟ್ಟದಾಗ ನಿಮ್ಮ ಸೊಸೆ ಬಗ್ಗೆ ಮಾತಾಡ್ತಾ ಇದ್ರೆ ಬೈದು 1-4 ಬುದ್ಧಿ ಮಾತು ಹೇಳ್ದೇನೆ ನೀವು ಅವಳು ಹೇಳ್ತಾ ಇರೋದೇ ಸರಿ ಅಂತ ಇದ್ದೀರಲ್ಲ. ಆದ್ರೂ ಒಂದು ಕ್ವೆಶನ್ ಕೇಳ್ತೀನತ್ತೆ, ನೀವೇ ಕೇಳ್ಬಿಡಿ ನಿಮ್ಮ ಮಗಳಿಗೆ. ಅಲ್ಲೇ ಇದ್ದಾಳಲ್ಲ, ನಮ್ಮ ಅತ್ತಿಗೆ ಸರಿ ಇಲ್ಲ, ನಮ್ಮ ಅತ್ತಿಗೆ ಜನಭಾವನಿಕೆ ಇಲ್ಲ, ನಮ್ಮ ಅತ್ತಿಗೆ ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ ನಿಮ್ಮ ಮಗಳು. ಅವಳು ಗಂಡನ ಮನೆ ಕಡೆಯವ್ರ ಜೊತೆ ಎಷ್ಟು ಜನದ ಜೊತೆ ಅವಳು ಚೆನ್ನಾಗಿದ್ದಾಳೆ ಅಂತ ಒಂದು ಸ್ವಲ್ಪ ತೋರಿಸ್ಕೊಡ್ತೀರಾ? ಅಟ್ಲೀಸ್ಟ್ ಒಬ್ಬರ ಜೊತೆನಾದ್ರೂ ಮಾತಾಡ್ಕೊಂಡು ಚೆನ್ನಾಗಿದ್ದಾಳ ನಿಮ್ಮ ಮಗಳು? ಹೊಟ್ಟೆ ತಿನ್ನೋದನ್ನ